ಹಲೋ ಸ್ನೇಹಿತರೆ, ಎಲ್ಲ ರೈತ ಮಿತ್ರರಿಗೂ ಇವತ್ತಿನ ಅಡಿಕೆ ರೇಟ್ ಹಾಗೂ ಕೊಬ್ಬರಿ ರೇಟ್ ಮಾಹಿತಿ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇಷ್ಟೋ ದಿನಗಳಿಂದ ಮನೆಯಲ್ಲಿ ಅಡಿಕೆಯನ್ನು ಇಟ್ಟುಕೊಂಡು ರೇಟ್ ಜಾಸ್ತಿ ಆದಾಗ ಮಾರಾಟ ಮಾಡೋಣ ಎಂದು ಯೋಚಿಸುತ್ತಿದ್ದ ರೈತರಿಗೆ ಇಂದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ದಿನೇ ದಿನೇ ಅಡಿಕೆ ರೇಟ್ ಏರಿಕೆಯಾಗುತ್ತಾ ಹೋಗುತ್ತಿರುವಂಥದ್ದು. ಹಾಗಾದರೆ ಇವತ್ತಿನ ಶಿವಮೊಗ್ಗ ಜಿಲ್ಲೆ, ತುಮಕೂರು ಜಿಲ್ಲೆ ಹಾಗೂ ಇನ್ನೂ ಇತರ ಜಿಲ್ಲೆಗಳಲ್ಲಿ ಅಡಿಕೆ ರೇಟ್ ಏನಿದೆ, ತಿಪ್ಪಟೂರಿನಲ್ಲಿ ಕೊಬ್ಬರಿ ರೇಟ್ ಏನಿದೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಅದೇ ರೀತಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ದಿನನಿತ್ಯ ಇದೇ ರೀತಿಯ ಅಡಿಕೆ ಹಾಗೂ ಕೊಬ್ಬರಿ ರೇಟ್ ಮಾಹಿತಿಯನ್ನು ನಮ್ಮ ಚಾನಲ್ನ ಮುಖಾಂತರ ನೀಡ್ತಾ ಹೋಗ್ತೀವಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಕು ಅಡಿಕೆಗೆ 96,439 ರೂಪಾಯಿ ಇರುವಂಥದ್ದು. ಬೆಟ್ಟೆ ಅಡಿಕೆಗೆ 63,199 ರೂಪಾಯಿ ಇದೆ. ರಾಶಿ ಅಡಿಕೆಗೆ 53,511 ರೂಪಾಯಿ ಇದೆ. ಅದೇ ರೀತಿ ಗುರುಬಲು ಅಡಿಕೆಗೆ 40,659 ರೂಪಾಯಿ ಇರುವಂಥದ್ದು. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಸರಕು ಅಡಿಕೆಗೆ 94,000 ಇರುವಂಥದ್ದು. ಅದೇ ರೀತಿ ಬೆಟ್ಟೆ ಅಡಿಕೆಗೆ 61,000 ರೂಪಾಯಿ ಇದೆ. ರಾಶಿ ಅಡಿಕೆಗೆ 54,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಗೊರಬಲು ಅಡಿಕೆಗೆ 40,000 ರೂಪಾಯಿ ಇರುವಂಥದ್ದು. ನಂತರ ತಿಪ್ಪಟೂರಿನಲ್ಲಿ ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಪ್ರತಿ 100 kg ಕೊಬ್ಬರಿ ಬೆಲೆ 30,025 ರೂಪಾಯಿಗಳು. ಅಂದರೆ ಕೊಬ್ಬರಿ ರೇಟ್ ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಾ ಹೋಗ್ತಾ ಇದೆ. ನಂತರ ಉಳಿದ ಜಿಲ್ಲೆಗಳ ಇವತ್ತಿನ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಉಡುಪಿಯಲ್ಲಿ 61,200 ರೂಪಾಯಿ ಇದೆ. ದಕ್ಷಿಣ ಕನ್ನಡದಲ್ಲಿ ರಾಶಿ ಅಡಿಕೆ ಬೆಲೆ 54,300 ರೂಪಾಯಿ ಇದೆ. ಶಿವಮೊಗ್ಗದಲ್ಲಿ ಆಗಲೇ ಹೇಳ್ದಂಗೆ 94,529 ರೂಪಾಯಿ ಇರುವಂಥದ್ದು. ತುಮಕೂರಿನಲ್ಲಿ 54,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಹಾಸನದಲ್ಲಿ ಪುಡಿ ಅಡಿಕೆಗೆ 12,500 ರೂಪಾಯಿ ಇದೆ. ಚಿಕ್ಕಮಗಳೂರಿನಲ್ಲಿ ಗೊರಬಲು ಅಡಿಕೆಗೆ 39,250 ರೂಪಾಯಿ ಇರುವಂಥದ್ದು. ಕೊಡಗಿನಲ್ಲಿ ಹಳೆ ಚಾಳಿ ಅಡಿಕೆಗೆ 47,000 ರೂಪಾಯಿ ಇರುವಂಥದ್ದು. ಬಳ್ಳಾರಿಯಲ್ಲಿ ಹೊಸ ಚಾಳಿ ಅಡಿಕೆಗೆ 37,800 ರೂಪಾಯಿ ಇದೆ. ವಿಜಯನಗರದಲ್ಲಿ ಕೆಂಪುಗೋಟಿಗೆ 37,000 ರೂಪಾಯಿ ಇರುವಂಥದ್ದು. ಹುಬ್ಬಳ್ಳಿ ಧಾರವಾಡದಲ್ಲಿ 58,750 ರೂಪಾಯಿ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 51,800 ರೂಪಾಯಿ ಇದೆ. ಮೈಸೂರಿನಲ್ಲಿ ಬೆಟ್ಟೆ ಅಡಿಕೆಗೆ 43,000 ರೂಪಾಯಿ ಇದೆ. ಇದೇ ರೀತಿಯ ನಿಮ್ಮ ಜಿಲ್ಲೆಯ ಅಡಿಕೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.